ಇನ್ಫಾರ್ಮೇಷನ್ ಕೊಡೋಕ್ಕೆ ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವ ಥರದ್ದು ಮಾಡೋಕ್ಕೆ ಕೊಟ್ಟರೆ ಕೊರಿಯರ್ ಮಾಡಿದ್ರೆ ಮಾಡಿಕೊಡ್ತೀರಾ ಅಂತ. ಹೌದು, ಕೊರಿಯರ್ ನೀವು ಮಾಡಿದ್ರೆ ವರ್ಕದು ನೀವು ಯಾವ ಥರ ಅಂದರೆ ನಮಗೆ ನನ್ನ ಹತ್ರ ಇರೋವಂಥ ಫೋಟೋಸ್ನ ನಾನು ನಿಮಗೆ ಕಳಿಸ್ತೀನಿ. ಅದರಲ್ಲಿ ಇಷ್ಟಿಷ್ಟು ರೇಂಜ್ ಅಂತಲೂ ಕೂಡ ನಾನು ನಿಮಗೆ ಮೆನ್ಷನ್ನ ಮಾಡ್ತೀನಿ. ನೀವು ಅದರಲ್ಲಿ ಯಾವ ಥರ ಡಿಸೈನ್ ನನ್ನ ಸ್ಟಾರ್ಟ್ ಮಾಡಿರೋದು ನಾನು ಬಂದು 400ಇಂದ ಸ್ಟಾರ್ಟ್ ಮಾಡಿದ್ದೀನಿ. 400ಗೆ ಯಾವ ಥರ ಎಲ್ಲ ಡಿಸೈನ್ ಬರುತ್ತೆ. ಇವತ್ತು ಒಂದು ಸಿಂಪಲ್ಲಾಗಿ ನಾನು ಡಿಸೈನ್ ಮಾಡಿದ್ದೀನಿ, ಅದಕ್ಕೆ 400 ಚಾರ್ಜ ಮಾಡ್ತೀನಿ ನಾನು. ಹಂಗಾಗಿ ನೀವು ಏನಾದರೂ ಕೊರಿಯರ್ ಮಾಡೋಂಗಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ನನ್ನ ವಿಡಿಯೋ ಈ ವಿಡಿಯೋನಲ್ಲಿ ನನ್ನ ನಂಬರ್ ಡಿಸ್ಪ್ಲೇನ ಮಾಡ್ತೀನಿ ನಾನು. ನೀವು ಕಾಂಟ್ಯಾಕ್ಟ್ ಮಾಡೋಂಗಿದ್ರೆ ಮಾಡ್ಬೋದು. ನನಗೆ ತುಂಬಾ ಆಫ್ಲೈನ್ ಕ್ಲಾಸ್ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ನಾನು ಇವತ್ತು ಡಿಸ್ಪ್ಲೇನಲ್ಲಿ ಮೆನ್ಷನ್ನ ಮಾಡ್ತೀನಿ ನನ್ನ ನಂಬರ. ನೀವು ಕಾಲ್ನ ಮಾಡಿ ನಾನು ಆಫ್ಲೈನ್ ಕ್ಲಾಸ್ ಮಾಡ್ತೀನೋ ಆನ್ಲೈನ್ ಕ್ಲಾಸ್ ಮಾಡ್ತೀನೋ ಅದರಲ್ಲಿ ಖಂಡಿತವಾಗ್ಲೂ ನಾನು ನಿಮಗೆ ಇದರಲ್ಲಿ ಹೇಳ್ತೀನಿ. ನಿಮಗೆ ಯೂಸ್ ಆಗಬೇಕು ಅಥವಾ ನೀವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಾಲ್ ಮಾಡಿ, ಓಕೆನಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಸುಮಾ. ನನಗೆ ಮುಂಚೆನೇ ಹೇಳಿರೋ ಪ್ರಕಾರ ಇದ್ರದ್ದು ನಾನು ಒಂದ್ಸಲ ಮಾರ್ಕಿಂಗ್ ವಿಡಿಯೋ ನಾನು ಹಾಕಿದ್ದೆ, ಯಾವ ಥರ ನಾವು ಥ್ರೆಡ್ ವರ್ಕ್ ಮಾಡೋಕ್ಕೆ ಮಾರ್ಕಿಂಗ್ ಮಾಡಬೇಕು ನೆಕ್ ಅಂತ. ಆವಾಗ ನನಗೆ ಎಂಬ್ರಾಯ್ಡ್ರಿ ಮಾಡೋದು ಕೂಡ ನೀವು ತೋರಿಸಿ ಅಂತ ಹೇಳಿದರು. ನಾನು ತುಂಬಾ ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಮುಂದೆನೂ ತೋರಿಸ್ತೀನಿ ಡಿಸೈನ್ಸ್ಗಳು. ಇದೊಂದು ಸಿಂಪಲ್ ಡಿಸೈನು. ಅವರು ತುಂಬಾ ಸಿಂಪಲ್ಲಾಗಿ ನನಗೆ ಅಂದರೆ ಅವರು ಸ್ವಲ್ಪ ಏಜ್ ಆಗಿರೋರು, ತುಂಬಾ ಸಿಂಪಲ್ಲಾಗಿ ಹಾಕ್ಕೊಡಿ ನನಗೆ ಡಿಸೈನ್ ಅಂತ ಅವರು ಹೇಳಿದ್ದಾರೆ. ಬಟ್ ಹಂಗಾಗಿ ನಾನು ನೋಡಿ ನಿಮಗೆ ಯಾವ ಥರ ನಾನು ಸಿಂಪಲ್ಲಾಗಿ ಈ ಡಿಸೈನ್ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ 2-3 ಸಲ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಕಾಂಬಿನೇಷನ್ ಚೇಂಜ್ ಆಗಿರುತ್ತಲ್ಲ ಫ್ರೆಂಡ್ಸ್, ಹಂಗಾಗಿ ಇವಾಗ ನಾನು ಯಾವ ಥರ ದಾರಗಳನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೆಕ್ಕು ನಾನು ರೌಂಡ್ ನೆಕ್ಕು ನಿಮ್ಗೆ ಅವಾಗಲೇ ನಾನು ಈ ಥರ ಡ್ರಾ ಮಾಡ್ಕೊಂಡು ತೋರಿಸಿದ್ದೀನಿ, ಆಲ್ರೆಡಿ ಒಂದು ವೀಡಿಯೋನಲ್ಲಿ ತೋರಿಸಿದ್ದೀನಿ. ನಿಮಗೂ ಕೂಡ ಅದು ತುಂಬ ಇಷ್ಟ ಆಗಿದೆ ಅಂತ ನನಗೆ ಕಮೆಂಟ ಮಾಡಿದ್ರಿ. ಇವಾಗ ನಾನು ಅದಕ್ಕೆ ಕರೆಕ್ಟಾಗಿ ಕ್ಯಾನ್ವಾಸ್ನ ಡಬಲ್ ಲೇಯರಲ್ಲಿ, ಇದು ಪೇಪರ್ ಕ್ಯಾನ್ವಾಸು ತುಂಬ ಬೇಗ ಕಟ್ಟಾಗ್ಬಿಡುತ್ತಲ್ಲ ಹೆಂಗೆ ಹೇಳಿದ್ರೆ, ಹಂಗಾಗಿ ನಾವು ಸ್ವಲ್ಪ 2 ಲೇಯರಲ್ಲಿ ನಾನು ಕ್ಯಾನ್ವಾಸ್ನ ಹಾಕೊತೀನಿ. ಬಟ್ ಇವಾಗ ಈ ಕಲರ್ ಸ್ಯಾರಿ ಗೊತ್ತಾಯ್ತಾ, ಪಾಚಿ ಗ್ರೀನ್ ಕಲರ್ ಸ್ಯಾರಿಗೆ ಮೆರೂನ್ ಕಲರ್ ಬಾರ್ಡ್ರು. ಇದಕ್ಕೆ ನಾನು ದಾರಗಳು ಪಾಚಿ ಗ್ರೀನ್ ಕಲರ್ದೇ ದಾರನ ನಾನು ಯೂಸ್ನ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ಸೇಮ್ ಮೆರೂನ್ ಕಲರು ಇದೆ. ಇದು ಒಂಥರ ಮೆರೂನ್ ಕಲರ್ ಅಂದರೆ ಸ್ವಲ್ಪ ರೆಡ್ಡಿಶ್ ಮೆರೂನು. ನೋಡೋಣ, ಆದರೆ ಒಂದೊಂದು ಲೀಫ್ ಹಾಕೋಣ ಅಂತ ಇದ್ದೀನಿ. ನೋಡೋಣ ಯಾವ ಥರ ಮಾಡ್ತಾ ಹೋದಾಗ ಲುಕ್ ಯಾವ ಥರ ಬರ್ತಾಯಿದ್ರೆ ಅದ್ರ ಮೇಲೆ ನಾನು ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಇಲ್ಲಾಂದರೆ ಒಂದು 4 ಲೀಫ್ ಹಾಕಾದ್ಮೇಲೆ ಒಂದೊಂದು ಲೀಫಿಗೆ ನಾನು ಈ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಇದ್ರ ಮೇಲೆ ಹಾಕಿದ್ರು ಅದು ಅಷ್ಟು ಹೈಲೈಟಾಗಿ ಕಾಣಿಸಲ್ಲ ನೋಡಿ, ಅಷ್ಟು ಹೈಲೈಟಾಗಿ ಕಾಣಿಸಲ್ಲ. ಇಲ್ಲಾಂದರೆ ಗ್ರೀನ್ ಕಲರು ಮತ್ತು ಇದು ಕಾಪರ್. ಇಲ್ಲಿ ನೋಡಿ ಇದ್ರ ಮೇಲೆ ಜರಿ ಬಂದ್ಬಿಟ್ಟು ಕಾಪರ್ ಬಂದಿರೋದ್ರಿಂದ ಕಾಪರ್ ದಾರನ ಯೂಸ್ ಮಾಡ್ತಾಯಿದ್ದೀನಿ, ಜರಿ ದಾರ. ಯಾವುದೇ ಥರ ಬಾಲ್ ಚೈನ್ ಸ್ಟೋನ್ ಚೈನ್ ಅವ್ರು ಏನು ಬೇಡ ಅಂತ ಹೇಳಿದ್ದಾರೆ, ಹಂಗಾಗಿ ಅದನ್ನು ಆಗ್ತಾಯಿಲ್ಲ. ಕಸ್ಟಮರ್ ನಮ್ಗೆ ಯಾವ ಥರ ಹೇಳಿರ್ತಾರೆ ಆ ಥರ ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತೆ. ಬನ್ನಿ ಇವಾಗ ಯಾವ ರೀತಿಯಾಗಿ ನಾನು ಸ್ಟಿಚಿಂಗ್ನ ಮಾಡ್ತೀನಿ ಅಂತ ನಾನು ನಿಮಗೆ ಡಿಸೈನ್ನ ಮಾಡ್ತೀನಿ ಅಂತ ನಾನು ನಿಮಗೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಅವ್ರದ್ದು 14 ನಂಬರ್ ನೀಡಲ್ ಹಾಕಿದಾರಂತೆ ವರ್ಕ್ ಮಾಡೋಕ್ಕೆ. ಬಟ್ಟೆ ಡ್ಯಾಮೇಜ್ ಆಗ್ತಾಯಿದೆ ಫ್ಯಾಬ್ರಿಕ್ ಅಂತ ಹೇಳಿದ್ರು. 14 ನಂಬರ್ ನಂದು ಇವಾಗ ಯೂಸ್ ಮಾಡ್ತಾ ಇರೋದು 14 ನೀಡಲ್ಲೇ. ನಂದು ಏನು ಆ ಥರ ಡ್ಯಾಮೇಜ್ ಆಗ್ತಾಯಿಲ್ಲ ಫ್ರೆಂಡ್ಸ್. ನೀವು ಇಲ್ಲ ಫ್ರೇಮ್ನ ಟೈಟಾಗಿ ಹಿಡ್ಕೊಂಡಿರ್ತೀರ, ಫ್ರೇಮ್ನ ನೀಟಾಗಿ ಮೂವ್ ಮಾಡ್ತಾ ಇರಲ್ಲ, ಆ ಥರ ಆದ್ರೂ ಬಟ್ಟೆ ಒಂದೇ ಕಡೆ ಸ್ಟಿಚ್ ಬೀಳ್ತಾ ಇದ್ದಾಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೀವು ನೋಡ್ಕೊಳ್ಳಿ, ಫ್ರೇಮ್ನ ನೀಟಾಗಿ ಮೂವ್ನ ಮಾಡಿ ಬಟ್ಟೆನ ನೀಟಾಗಿ ಎಳ್ಕೊಳ್ಳಿ. ಬಟ್ಟೆ ಲೂಸ್ ಇದ್ರೂ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೀವು ಫ್ರೇಮಿಗೆ ಹಾಕ್ಕೊಂಡಾಗ ನೀಟಾಗಿ ಬಟ್ಟೆನ ಎಳ್ಕೊಳ್ಳಿ, ಓಕೆನಾ? ನಾನಿವಾಗ ನೋಡಿ ಕೆಳಗಡೆ ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಕ್ಯಾನ್ವಾಸ್ ಹಾಕ್ಕೊಂಡು ನಾನು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ಸ್ಯಾಟಿನ್ ಸ್ಟಿಚ್ ಹಾಕ್ಬಿಟ್ಟು ರನ್ನಿಂಗ್ ಸ್ಟಿಚ್ನ ಹಾಕ್ಕೋಬೇಕು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಸಿಂಪಲ್ ಡಿಸೈನ್ ಆದರೂ ತುಂಬ ಚೆನ್ನಾಗಿ ತುಂಬ ಪರ್ಫೆಕ್ಟಾಗಿ ಬಂತು ಡಿಸೈನು. ಇದು ನಾನು ಆಲ್ರೆಡಿ ಒಂದು 7-8 ಡಿಸೈನ್ ಇದೇ ಸೇಮ್ ಡಿಸೈನೇ ಹಾಕಿದ್ದೀನಿ. ನಾನು ಇದಕ್ಕೆ ನಾನು ಎಷ್ಟು ರೇಟ್ನ ತೊಗೋತೀನಿ ಅಂತ ನಾನು ಲಾಸ್ಟಲ್ಲಿ ಹೇಳಿದ್ದೀನಿ ನೋಡಿ. ಇವಾಗ ನೋಡಿ ಇದು ಫುಲ್ ಆಯಿತು. ನಾನು ಸ್ಯಾಟಿನ್ ಸ್ಟಿಚ್ನ
ರನ್ನಿಂಗ್ ಸ್ಟಿಚ್ ಹಾಕಿ ಫುಲ್ ಆಯಿತು. ಇವಾಗ ನಾನು ನೋಡಿ, ನೀವು ಬಿಗಿನರ್ಸ್ಗಳಾಗಿದ್ದರೆ ಈಗ ಲೀಫ್ ಹಾಕ್ತಾ ಇದ್ದೀನಲ್ವ, ಈ ಥರ ಒಂದು ಮಾರ್ಕ್ನ ಹಾಕ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಬಟ್ ನಾನು ಹಾಕ್ಕೊಳ್ಳಲ್ಲ, ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ತೋರಿಸಿದ್ದೀನಿ. ಇವೆಲ್ಲ ಬಿಗಿನರ್ಸ್ಗಳಿಗೆ ತುಂಬಾ ಯೂಸ್ಫುಲ್ ಆಗೋ ವಿಡಿಯೋ, ಅಂದರೆ ವರ್ಕ್ ಈಸಿಯಾಗಿ ಹಾಕ್ಕೋಬೋದು. ಇದನ್ನು ನಾನು ವಿತಿನ್ 1 ಅವರಲ್ಲಿ ನಾನು ಮುಗಿಸ್ದೆ ಇದನ್ನ, ಬ್ಯಾಕು ಫ್ರಂಟು ಮತ್ತು ಸ್ಲೀವ್ಸು ಎಲ್ಲ. ಇದು ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಮಾಡ್ಬೋದು. ಇದನ್ನು ಯಾವ ಥರ ಅಂದರೆ ನಿಮ್ಮದು ಇದು ಬರುತ್ತಲ್ವಾ, 1ಇಂದ 5ಗೆ ಹೋಗೋದು, 5ಇಂದ 1ಗೆ ಬರೋದು ಅಷ್ಟೇ. ಇದು ಲೀಫ್ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆ ಲಾಸ್ಟಲ್ಲಿ ನೋಡಿ ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತ ನಿಮಗೆ ನಾನು ತೋರಿಸಿದ್ದೀನಿ. ಅದನ್ನು ಸ್ವಲ್ಪ ವಾಯ್ಸ್ ಓವರಲ್ಲಿ ಏನೋ ಮ್ಯೂಸಿಕ್ ಬರ್ತಿತ್ತು ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಅಲ್ಲಿ ಕೆಲವೊಂದು ಟೈಮು ನನ್ನ ಶಾಪ್ ಹತ್ರ ಒಂದೊಂದು ಟೈಮಲ್ಲಿ ಇದು ಏನಾದ್ರು ಮ್ಯೂಸಿಕ್ಗಳು ಬರ್ತಾ ಇರ್ತವೆ, ಅಂಥ ಟೈಮಲ್ಲಿ ನಾನು ವಾಯ್ಸ್ ಓವರ್ ಕೊಡಲೇಬೇಕಾಗಿರುತ್ತೆ. ಹಂಗಾಗಿ ಸ್ವಲ್ಪ ನಂದು ಅಲ್ಲಿ ದಾರ ಕಟ್ಟಾದಂಗೆ ಆಯ್ತಲ್ಲ, ವೈಟ್ ದಾರ ಕಾಣಿಸ್ತಾ ಇತ್ತು, ಹಂಗಾಗಿ ಅದು ಕವರ್ ಮಾಡ್ಕೊತೀನಿ ನಾನು. ಗೊತ್ತಾಗ್ತಾ ಇದೆ ಅಲ್ವಾ ನಾನು ಯಾವ ಥರ ಹಾಕ್ತಾಯಿದ್ದೀನಿ ಅಂತ. ನೀವು ಬಿಗಿನರ್ಸ್ಗಳಲ್ಲಿ ಈ ಥರ ವರ್ಕ್ಗಳನ್ನ ಹಾಕಿ ಕಲಿಬೇಕು, ಆವಾಗ ನಿಮಗೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಲೋ ಕಾಸ್ಟಿಗೆ ನೀವು ಚೆನ್ನಾಗಿ ಡಿಸೈನ್ನ ಮಾಡಿಕೊಡ್ಬೇಕು. ನಾನು ಟ್ರೇಸ್ ಎಲ್ಲ ಯಾವ ಥರ ಮಾಡಿಕೊಂಡು ಡಿಸೈನ್ ಹಾಕೋದು ಆ ಥರದ್ದೆಲ್ಲ ವೀಡಿಯೋಸ್ನ ಮಾಡ್ತೀನಿ ನಾನು ಇದು ಯೂಟ್ಯೂಬ್ಗೆ ಅಂತಲೇ ವಿಡಿಯೋ ಮಾಡ್ತಾಯಿಲ್ಲ ಫ್ರೆಂಡ್ಸ್. ನನಗೆ ಕೊಟ್ಟಿರ್ತಾರಲ್ಲ ಕಸ್ಟಮರು, ಅವ್ರದ್ದು ಹಾಕುವಾಗ ನಾನು ವಿಡಿಯೋ ಮಾಡಿಕೊಂಡು ನಾನು ಎಡಿಟ್ ಮಾಡಿ ನಿಮಗೆ ಹಾಕ್ತಾಯಿದ್ದೀನಿ. ನಿಮಗೆ ಗೊತ್ತಾಗ್ತಾ ಇದೆಯಲ್ವ ಯಾವ ಥರ ನಾನು ಲೀಫ್ನ ಹಾಕ್ತಾಯಿದ್ದೀನಿ ಅಂತ. ಕೆಲವೊಂದು ಟೈಮು ದಾರ ಟೈಟಾಗಿ ಎಳ್ಕೊಳ್ಳೋ ಟೈಮಲ್ಲೂ ಬಾಬಿನ ದಾರ ಮೇಲೆ ಕಾಣಿಸೋ ಚಾನ್ಸಸ್ ಇರುತ್ತೆ, ಹಂಗಾಗಿ ಸ್ವಲ್ಪ ನೋಡಿಕೊಂಡು ನೀವು ಡಿಸೈನ್ನ ಹಾಕಬೇಕಾಗುತ್ತೆ. ನಾನು ಸ್ವಲ್ಪ ಹಂಗೆ ಸ್ಕಿಪ್ ಮಾಡಿ ಕೂಡ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಕಂಟಿನ್ಯೂ ಆಗಿ ನನಗೂ ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ನನಗೂ ಬೋರ್ ಆಗುತ್ತೆ, ಹಂಗಾಗಿ ನಿಮಗೂ ಕೂಡ ಬೋರ್ ಆಗುತ್ತೆ ಕಂಟಿನ್ಯೂ ಆಗಿ ಇದೇ ಲೀಫ್ ಡಿಸೈನ್ನ ನೋಡ್ತಾ ಇರೋಕ್ಕೆ. ಹಂಗಾಗಿ ನಾನು ಸ್ವಲ್ಪ ಗ್ಯಾಪಿಗೆ ನಾನು ಅದನ್ನು ಕಟ್ ಮಾಡಿ ನಾನು ಹಾಕ್ತಾಯಿದ್ದೀನಿ. ನಾನು ನಿಮಗೆ ನೋಡಿ ಕರೆಕ್ಟಾಗಿ ಇವಾಗ ಸೆಂಟರ್ಗೆ ಬಂದಿದ್ದೀನಿ. ಆದಷ್ಟು ವೈಟ್ ದಾರ ಕಾಣಿಸಿದ್ರೆ ನೀವು ಮೇಲೆ ಟೆನ್ಷನ್ ಹತ್ರ ನಿಮ್ಮದು ದಾರ ಬರುತ್ತಲ್ವಾ ಮೇಲ್ಗಡೆ ಸಿಲ್ಕ್ ದಾರ, ಅಲ್ಲಿ ಸ್ವಲ್ಪ ಟೈಟ್ನ ಮಾಡ್ಕೊಳ್ಳಿ. ನಾನು ನೋಡೋಣ ಸ್ವಲ್ಪ ಅಂದರೆ ಯಾವಾಗಾದರೂ ರಾಲ್ಸಾನ್ ಮಿಷನನ್ನು ತೋರಿಸಿ ಅಂತ ಇದ್ದಾರೆ, ರಾಲ್ಸಾನ್ ಮಿಷನ್ ತೋರಿಸಿ ನಾನು ನೋಡೋಣ ವೀಡಿಯೋಸ್ನ ಮಾಡ್ತೀನಿ. ಅದು ಯಾವ ಥರ ಮಾಡ್ತೀನಿ ಅದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ನ ಕೊಡ್ತೀನಿ, ಅದನ್ನು ನೀವು ನೋಡೋರಂತೆ ನಾನು ವಿಡಿಯೋ ಮಾಡಿ ಹಾಕಿದಾಗ. ಖಂಡಿತ ಅದು ನಿಮಗೆ ಹೊಸದಾಗಿ ವರ್ಕ್ ಕಲಿತಾ ಇರೋರಿಗೆ ಅದು ಒಂದು ಟಿಪ್ಸ್ ವಿಡಿಯೋ ಅಂತ ಕೂಡ ಹೇಳ್ಬೋದು. ಇವಾಗ ನೋಡಿ ಕರೆಕ್ಟಾಗಿ ಈ ಥರ ಲೀಫ್ನ ಹಾಕ್ಕೊತಾ ಹೋಗ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಫಿನಿಶ್ ಆಗಕ್ಕೆ ಬಂತು. ನಾನು ಮುಂಚೆನೇ ಹೇಳಿರೋ ಥರ ಸ್ವಲ್ಪ ನಾನು ಮಧ್ಯೆ ಕಟ್ ಮಾಡಿದ್ದೀನಿ ವಿಡಿಯೋನ, ನಾನೇ ಮಾಡಿದ್ದೀನಿ. ವಿಡಿಯೋ ಆಗಿತ್ತು, ನಾನೇ ಮಾಡಿದ್ದೀನಿ. ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಫ್ರೆಂಡ್ಸ್, ನಿಮಗೆ ಫುಲ್ ಫಿನಿಶ್ ಆಗೋ ಟೈಮಿಗೆ ಎಷ್ಟು ಚೆನ್ನಾಗಿ ಲುಕ್ ಬರ್ತಾ ಇದೆ ಅಂತ ನೋಡಿ. ಈ ಥರ ನೀವು ಬೇಗ, ಇದು ಕಡಿಮೆ ಕಾಸ್ಟು ಕೂಡ, ತುಂಬ ಬೇಗ ಕೂಡ ಆಗುತ್ತೆ ಅನ್ನೋದೊಂದು, ಮತ್ತು ನಿಮಗೆ ಬಜೆಟ್ ಫ್ರೆಂಡ್ಲಿ ಬ್ಲೌಸ್ ಡಿಸೈನ್ ಅಂತ ಹೇಳ್ಬೋದು. ಇವಾಗ ನೋಡಿ ನಾನು ನಿಮಗೆ ಜರಿ ದಾರದಲ್ಲಿ 1.5 ಮಾರ್ಜಿನಲ್ಲಿ ಇಟ್ಕೊಂಡು ನಾನು ಈ ಥರ ಅದು ಲೀಫ್ ಕೊಟ್ಟಿದ್ದೀನಲ್ಲ, ಆ ಲೀಫಿಗೆ ಸುಮ್ಮನೆ ಈ ಥರ ಹೈಲೈಟ್ ಮಾಡ್ತಾಯಿದ್ದೀನಿ. ಈ ಥರ ಹೈಲೈಟ್ ಮಾಡೋದ್ರಿಂದ ತುಂಬ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ ಆ ಥರ ನಾನು ಹೈಲೈಟ್ ಮಾಡ್ತಾ ಇರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ನಾನು ಫುಲ್ ಆದಮೇಲೂ ಕೂಡ ನೀವು ನೋಡಿ ನೀವೇ ಹೇಳ್ತೀರಾ, ಕಮೆಂಟ್ ಮಾಡಿ ಯಾವ ಥರ ಕಾಣಿಸ್ತಾ ಇತ್ತು ನಿಮಗೆ, ಚೆನ್ನಾಗಿತ್ತಾ ಅಂತ ಕಮೆಂಟ್ನ ನೀವು ಮಾಡಿ. ಆದಷ್ಟು ವಿಡಿಯೋಗೆ ಲೈಕ್ನ ಮಾಡಿ. ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ನ ಮಾಡಿ. ಗೊತ್ತಾಗ್ತಾ ಇದೆಯಲ್ವ ನಾನು ಫ್ರೇಮ್ ಯಾವ ಥರ ತೊಗೋತಾ ಇದ್ದೀನಿ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ.
ಅಲ್ಲಿ ನನ್ನ ಲೀಫ್ ಯಾವ ಥರ ಕೊಟ್ಟಿದ್ದೀನಿ ಅದ್ರ ಗೆ ನಾನು ಈ ಥರ ಶೇಪ್ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಆವಾಗ ನೋಡಿ, ಬರೀ ಲೀಫ್ ಹಾಕಿರೋದಕ್ಕಿಂತ ಈ ಥರ ಹೈಲೈಟ್ ಮಾಡಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನೀಗ ಏನು ಮಾಡ್ತಾಯಿದ್ದೀನಿ ಅದೇ ಪಿಕ್ಕು ನಾನು ಒಂದು 7ರಿಂದ ಒಂದು 8 ಬ್ಲೌಸ್ನ ನಾನು ಮಾಡಿ ಕೊಟ್ಟಿದ್ದೀನಿ. ಹಂಗಾಗಿ ನೋಡಿ, ಈ ಥರ ನೀವು ಹೈಲೈಟ್ನ ಮಾಡ್ಕೊಬಂದರೆ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಫ್ರಂಟು ಬ್ಯಾಕಿಗೂ ನಾನು ಇದೇ ಥರ ಮಾಡಿದ್ದೀನಿ. ಸ್ಲೀವ್ಸಿಗೆ ಒಂದು ಲೀಫ್ನ ಹಾಕಿ ಲೀಫಿಗೆ ಔಟ್ಲೈನ್ ಈ ಥರ ಕೊಟ್ಟಿದ್ದೀನಿ ನಾನು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಲಾಸ್ಟಲ್ಲಿ ನೋಡಿ ನಾನು ನಿಮಗೆ ತೋರಿಸಿದ್ದೀನಿ ಅಲ್ವಾ. ಈ ಥರ ನಿಮಗೆ ಅದು ಫುಲ್ಲು ಸ್ವಲ್ಪ ಮಾಡಿರೋ ಫಿನಿಶ್ ಆಗೋ ಟೈಮಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಡಿಸೈನು ಅವರು ಇಲ್ಲಿ ಬಾಲ್ ಚೈನ್ ಬೇಡ ಅಂತ ಹೇಳಿದರು. ಹಂಗಾಗಿ ಬರೀ ದಾರದಲ್ಲೇ ಮಾಡಬೇಕು ಅಂತ, ಹಂಗಾಗಿ ನಾನು ಇಲ್ಲಿ ಮಾಡಿ ಕೊಟ್ಟಿದ್ದೀನಿ. ಅವರು ಇದು ಟೈಲರ್ ಬ್ಲೌಸ್ ಫ್ರೆಂಡ್ಸ್, ಇದು ಟೈಲರ್ ಕೊಟ್ಟಿರುವಂಥ ಬ್ಲೌಸು ನನಗೆ. ನಾನು ಸ್ಟಿಚ್ ಮಾಡೋಂಗಿದ್ದೀನಿ. ನಾನು ಬ್ಲೌಸ್ನ ಫುಲ್ ಫಿನಿಶ್ ಮಾಡಿ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಓಕೆನಾ. ಇವಾಗ ನಾನು ಫ್ರಂಟ್ ಡಿಸೈನ್ನ ಮಾಡಬೇಕು. ಅದನ್ನು ನಾನು ನಿಮಗೆ ತೋರಿಸ್ತೀನಿ, ಫ್ರಂಟು ಮತ್ತು ಸ್ಲೀವ್ಸು ಎಲ್ಲ ಮಾಡಿ ಯಾವ ಥರ ಮಾಡಿದ್ದೀನಿ ಅಂತ. ಇವಾಗ ನೋಡಿ, ನಾನು ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆನಲ್ಲ, ಅದೇ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದೆ. ಏನು ಅಂದರೆ, ಎಲ್ಲರೂ ನನಗೆ ಆಫ್ಲೈನ್ ಕ್ಲಾಸ್ ಮಾಡ್ತೀರಾ ಅಥವಾ ಆನ್ಲೈನ್ ಕ್ಲಾಸ್ ಮಾಡ್ತೀರಾ, ನನಗೆ ಇಂಟ್ರೆಸ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೇ ಸ್ವಲ್ಪ ಮಾತಾಡಬೇಕಿತ್ತು. ಹಂಗಾಗಿ ಬ್ಲೌಸು ಫಿನಿಶ್ ಆದಮೇಲೂ ಕೂಡ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇವಾಗ ಬ್ಲೌಸ್ನ ಫಸ್ಟಿಗೆ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಎಲ್ಲ ಬಂದಿದೆ ಫಿನಿಶಿಂಗ್ ಅಂತ. ಇವಾಗ ನೋಡ್ಕೊಂಬರೋಣ. ಇವಾಗ ಫುಲ್ ಫಿನಿಶ್ ಆಯಿತು. ಹಂಗಾಗಿ ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ದು ವಿಚಾರ ಹೇಳೋಕ್ಕಿಂತ ಮುಂಚೆ ಫಸ್ಟ್ ತೋರಿಸ್ಬಿಡೋಣ ಅಂತ. ಹಂಗಾಗಿ ಅದು ನಾನು ಕರೆಕ್ಟಾಗಿ ವಾಯ್ಸಲ್ಲಿ ಹೇಳಿದ್ದೆ ಫ್ರೆಂಡ್ಸ್. ಅದು ಅಲ್ಲಿ ಸ್ವಲ್ಪ ಮ್ಯೂಸಿಕ್ ಬಂತು ಅಂತ ನಾನು ಮ್ಯೂಟ್ನ ಮಾಡಿದ್ದೀನಿ. ಹಂಗಾಗಿ ಅಲ್ಲಿ ನೋಡಿ, ನಾನು ನಿನ್ನೆ ವಿಡಿಯೋನೆಲ್ಲ ಹಾಕಿದ್ನಲ್ವ ಬ್ಲೌಸು, ಅಲ್ಲಿ ನಾನು ಅಲ್ಲಿ ಹಾಕಿದ್ದೀನಿ, ಹ್ಯಾಂಗ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸು. ನಾನು ವಿಡಿಯೋ ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿರೋದ್ರಿಂದ ನಿಮಗೆ ಯಾವ ಥರ ಮಾತಾಡ್ತಾ ಇದ್ದೀನಿ ಅಂದರೆ, ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ನಾರ್ಮಲಾಗಿದೆ. ನಾನು ಹಂಗಾಗಿ ಫಾಸ್ಟಾಗಿ ಮಾತಾಡ್ತಾ ಇದ್ದೀನಿ ಅನಿಸುತ್ತೆ. ನೋಡಿ, ಬ್ಯಾಕ್ ಡಿಸೈನು ಈ ಥರ ಇದೆ. ನಾನು ಮುಂಚೆನೇ ಫ್ರೇಮಲ್ಲಿ ತೋರಿಸಿರೋ ಪ್ರಕಾರ. ಮತ್ತು ಫ್ರಂಟ್ ಒಂದು ಸೈಡ್ ಮಾತ್ರ ಅಲ್ವಾ, ಅದನ್ನು ಕೂಡ ಸೇಮ್ ಅದೇ ಥರನ ನಾನು ಮಾರ್ಕ್ ಹಾಕ್ಕೊಂಡಿದ್ನಲ್ವ, ಆ ಥರನೇ ಮಾಡಿದ್ದೀನಿ ಫ್ರಂಟು. ಇವಾಗ ಸ್ಲೀವ್ಸಿಗೆ ನೋಡಿ, ಈ ಥರ ಬುಟ್ಟ ಥರ ಹಾಕಿದ್ದೀನಿ. ಎರಡೂ ಸೈಡು ಇದೇ ಥರ ಬುಟ್ಟ ಹಾಕಿದ್ದೀನಿ. ಅವರು ಬರೀ ಬುಟ್ಟ ಮಾತ್ರ ಹೇಳಿದರು, ಹಂಗಾಗಿ ನಾನು ಸ್ವಲ್ಪ ಬುಟ್ಟನೇ ಹಾಕಿದ್ದೀನಿ. ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಮತ್ತು ಆನ್ಲೈನ್ ಕ್ಲಾಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ನಾನು ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ನಾನು ಮಾಡ್ತೀನಿ. ಬಟ್ ನಾನು ಇವತ್ತು ಸಲ ಫೋನ್ ನಂಬರ್ ಡಿಸ್ಪ್ಲೇನಲ್ಲಿ ಹಾಕ್ತೀನಿ, ನಾವು ಕಾಂಟ್ಯಾಕ್ಟ ಮಾಡಿ. ಯಾವ ಆನ್ಲೈನ್ ಕ್ಲಾಸ್ ಮಾಡ್ತೀನಿ, ಯಾವ ಆಫ್ಲೈನ್ ಕ್ಲಾಸ್ ಮಾಡ್ತೀನಿ ಅಂದರೆ, ನಿಮ್ಮ ಫೋನ್ ಮಾಡಿದ್ರೆ ನಾನು ಡೀಟೇಲಾಗಿ ನಾನು ನಿಮಗೆ ಹೇಳ್ತೀನಿ. ನಾನು ಇದೇ ಮಾಡ್ತೀನಿ ಅಥವಾ ಇದೇ ಮಾಡಲ್ಲ ಅಂತ ನಾನು ಈ ವಿಡಿಯೋಸಲ್ಲಿ ಹೇಳಲ್ಲ. ಅದು ಪರ್ಸ್ನಲ್ಲಾಗಿ ಹೇಳೋ ಅಂಥದ್ದು. ಹಂಗೆ ಸ್ವಲ್ಪ ಪರ್ಸ್ನಲ್ಲಾಗಿ ಕಾಂಟ್ಯಾಕ್ಟ ಮಾಡಿ. ಟೈಲರಿಂಗ್ ಕ್ಲಾಸ್ ಕಲಿಯೋರು ಕೂಡ ನನಗೆ ಕಾಲ ಮಾಡ್ಬೋದು. ಟೈಲರಿಂಗ್ ವಿತ್ ಎಂಬ್ರಾಯ್ಡ್ರಿ ನಾನು ಹೇಳ್ಕೊಡ್ತೀನಿ ಅನ್ನೋದೇ ನನಗೆ ಇನ್ನೂ ಡೌಟು. ಬಟ್ ಟೈಲರಿಂಗ್ ಕ್ಲಾಸ್ನ ನಾನು ಆಫ್ಲೈನ್ ಅಥವಾ ಆನ್ಲೈನ್ ಕ್ಲಾಸ್ಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫೋನ್ ನಂಬರ್ ಡಿಸ್ಪ್ಲೇ ಮೇಲೆ ಹಾಕ್ತೀನಿ, ನೀವು ಕಾಂಟ್ಯಾಕ್ಟ ಮಾಡಿ.